ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಸಂಸ್ಕಾರ ಕಾದಂಬರಿಯ ಮುಂದುವರೆದ ಕಥಾಸಾರವನ್ನು ನೋಡೋಣ. ಈ ಕತೆ ಎಲ್ಲಿವರೆಗೂ ಆಗಿತ್ತು ಅಂದರೆ, ನಾರಣಪ್ಪನ ಸಂಸ್ಕಾರದ ವಿಷಯವಾಗಿ ಪರಿಹಾರವನ್ನು ತಿಳ್ಕೊಂಬರ್ತೀನಿ ಅಂತ ಹೋಗಿರೋ ಪ್ರಾಣೇಶಾಚಾರ್ಯರು ಹನುಮ ದೇವಸ್ಥಾನದಲ್ಲಿ ಪರಿಪರಿಯಾಗಿ ದೇವ್ರ ಹತ್ರ ಬೇಡ್ಕೊತಾರೆ. ಆದರೆ ಅಲ್ಲೂ ಕೂಡ ಯಾವುದೇ ಉತ್ತರ ಸಿಗೋದಿಲ್ಲ. ತುಂಬ ಬೇಸರದಲ್ಲಿ ನಿತ್ರಾಣರಾಗಿ ಗುಡಿಯಿಂದ ಹೊರಗಡೆ ಬರ್ತಾರೆ. ಇವ್ರಿಗೋಸ್ಕರನೇ ಕಾದು ಕುಳಿತಿರುವಂಥ ಚಂದ್ರಿಯನ್ನು ನೋಡ್ತಾರೆ. ಈಗ ತುಂಬ ಸುಸ್ತಾಗಿರೋಂತಹ ಆಚಾರ್ಯರನ್ನು ನೋಡಿಬಿಟ್ಟು ಪಾಪ ಚಂದ್ರಿಗೂ ತುಂಬಾ ದುಃಖ ಆಗುತ್ತೆ. ಓಡಿ ಬಂದು ಅವ್ರ ಕಾಲುಗಳ ಮೇಲೆ ಬಿದ್ದು ಅಳ್ತಾ ಇರ್ತಾಳೆ. ಹಾಗೆ ಜಗತ್ತಿನ ಪರಿವೇ ಇಲ್ಲದೆ ಆ ಕಗ್ಗತ್ತಲ ರಾತ್ರಿಯಲ್ಲಿ ಅವರಿಬ್ಬರ ಸಮಾಗಮ ನಡೆದು ಹೋಗುತ್ತೆ. ಪ್ರಾಣೇಶಾಚಾರ್ಯರು ವಾಸ್ತವ ಲೋಕಕ್ಕೆ ಬಂದಾಗ ಇದೇನು ನಡೆದು ಹೋಯ್ತು ಅಂತ ಆ ಕ್ಷಣ ಹಲುಬಿ ಕಸಿವಿಸಿಯಿಂದ, ಚಂದ್ರಿ, ನಾಳೆ ಬ್ರಾಹ್ಮಣರಿಗೆ ಇಲ್ಲಿ ನಡೆದಿರೋಂಥ ಎಲ್ಲ ವಿಚಾರವನ್ನು ನೀನೇ ಹೇಳಿಬಿಡು ಅಂತ ಹೇಳ್ತಾರೆ. ಆಮೇಲೆ ಅವರಿಬ್ಬರು ಸಪ್ರೇಟಾಗಿ ಹೊಳೆ ದಾಟಿ ಅಗ್ರಹಾರಕ್ಕೆ ಹೋಗುವಂಥ ನಿರ್ಧಾರವನ್ನು ಮಾಡ್ತಾರೆ. ನೋಡಿ, ಇಲ್ಲಿ ಪ್ರಾಣೇಶಾಚಾರ್ಯರು ಅಗ್ರಹಾರಕ್ಕೆ ಒಂದು ನಿಶ್ಚಯ ಹೇಳೋಂಥ ಅಧಿಕಾರವನ್ನು ನಾನೀಗ ಕಳ್ಕೊಂಬಿಟ್ಟಿದ್ದೀನಿ ಅನ್ನೋ ಅರ್ಥದಲ್ಲಿ ಚಂದ್ರಿ ಹತ್ರ ಮಾತಾಡ್ತಾ ಇದ್ದಾರೆ. ಹೊಳೆ ದಾಟಿ ಒಬ್ಬರಾದ ಮೇಲೆ ಒಬ್ಬರು ಊರನ್ನು ಸೇರ್ಕೊತಾರೆ. ಅಗ್ರಹಾರವನ್ನು ಸೇರಿ ಆದಮೇಲೆ ಚಂದ್ರಿಗೆ ಒಂದು ರೀತಿ ಕಳವಳ ಶುರುವಾಗುತ್ತೆ. ಎಂದೂ ಇಲ್ಲದ ಕಳವಳ ಈಗ ಚಂದ್ರಿ ಮನಸ್ಸಲ್ಲಿ. ತಾನು ಮಾಡಿದ್ದೆಲ್ಲ ಹೀಗಾಗುತ್ತದಲ್ಲ, ಒಳ್ಳೆ ಬುದ್ಧಿಯಿಂದ ಬಂಗಾರವನ್ನು ಕೊಟ್ಟೆ, ಹಾಗಾಯಿತು. ಈಗ ಅವರ ಸಂಸ್ಕಾರಕ್ಕೆಂದು ಪ್ರಯತ್ನ ಮಾಡ್ತಿದ್ದ ಆಚಾರ್ಯರನ್ನು ನಾನೇನಾದರೂ ತಪ್ಪು ದಾರಿಗೆ ಎಳೆದೆನಾ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ. ಸ್ವಭಾವತಃ ಸುಖಿಯಾಗಿರೋ ಚಂದ್ರಿಗೆ ಆತ್ಮಾವಹೇಳನದ ಮಾತುಗಳ ಪರಿಚಯವೇ ಇರ್ತಿರಲಿಲ್ಲ. ಒಮ್ಮೆ ಆ ಕಾಡಲ್ಲಿ ನಡೆದಿರೋಂತಹ ಎಲ್ಲವನ್ನು ನೆನಪಿಸ್ಕೊತಾಳೆ. ಆಚಾರ್ಯರಿಗೆ ಏನನ್ನಿಸ್ತೋ ಏನೋ, ಇನ್ನು ಮುಂದೆ ಅವ್ರ ಜಗಲಿಗೆ ಹೋಗಿ ಅವ್ರ ಮನಸ್ಸಿಗೆ ನೋವುಂಟು ಮಾಡಬಾರ್ದು ನಾನು. ಅಲ್ಲದೆ ನನ್ನ ಬಾಳಿಗೆ ಅದೃಷ್ಟವಶಾತ್ ನುಗ್ಗಿ ಬಂದ ಈ ಸೌಭಾಗ್ಯವನ್ನು ಆಚಾರ್ಯರು ಹೇಳಿದ ಹಾಗೆ ಅಗ್ರಹಾರದ ಗೊಡ್ಡು ಬ್ರಾಹ್ಮಣರ ಮುಂದೆ ಹೇಳಿ ಬೀದಿಗೆಳೆದು ಆಚಾರ್ಯರ ಮಾನ ಕಳೆಯುವಂಥವಳೆ ನಾನು. ಛೆ ಇಲ್ಲ. ಆದರೆ ಮುಂದೆ ನನ್ನ ಗತಿ? ಆಚಾರ್ಯರಿದ್ದಲ್ಲಿಗೆ ಹೋಗೋದು ಸರಿ ಅಂತ ಕಾಣ್ತಾ ಇಲ್ಲ. ಇನ್ನು ಶವವಾದ ನನ್ನ ಯಜಮಾನರ ಮನೆಗೆ ಹೋಗಲು ನನಗೆ ಯಾಕೋ ದಿಗಿಲು. ಏನು ಮಾಡಲಿ ಅಂತ ತುಂಬ ಹೊತ್ತು ಯೋಚನೆ ಮಾಡ್ತಾನೆ ಕೂತಿರ್ತಾಳೆ. ಎಷ್ಟಾದರೂ ನನ್ನೊಂದಿಗೆ ಸಹವಾಸ ಮಾಡಿದವರಲ್ಲವೇ ಅಂತ ತುಂಬ ಧೈರ್ಯ ತಗೊಂಡು ತನ್ನ ಮನೆಗೆ ಹೋಗಬೇಕು ಅಂತ ವಾಪಸ್ಸು ನಾರಣಪ್ಪನ ಶವ ಇತ್ತಲ್ಲ ಆ ಮನೆಯ ಕಡೆ ಮೆಟ್ಟಿಲುಗಳನ್ನು ಹತ್ತುತ್ತಾಳೆ. ಚಾಚಿದ ಕೈಗೆ ಕತ್ತಲಲ್ಲಿ ಬಾಗಿಲು ತೆರೆದಿದ್ದು, ಅಯ್ಯೋ ನಾಯಿ ಏನಾದರೂ ನುಗ್ಗಿ ಅವನ ಶವನ್ನ ಅಂತ ದಿಗಿಲಾಗಿ ಭಯವನ್ನೇ ಮರೆತು ಹೆಣವಿದ್ದ ರೂಮಿಗೆ ಓಡ್ತಾಳೆ. ಅಭ್ಯಾಸ ಬಲದಿಂದ ಗೂಡಿನಲ್ಲಿದ್ದ ಬೆಂಕಿ ಪೊಟ್ಟಣವನ್ನು ಹತ್ತಿಸಿ ಲಾಠಿನೂ ಹಚ್ತಾಳೆ. ದುರ್ವಾಸನೆ. ಸತ್ತು ಕೊಳೆಯುತ್ತಿದ್ದ ಇಲಿ ತನಗಾಗಿ ಅಗ್ರಹಾರದಲ್ಲೆಲ್ಲ ನಿಷ್ಠೂರ ಕಟ್ಟಿಕೊಂಡ ನಾರಣಪ್ಪ ಶವವಾಗಿ ಅನಾಥವಾಗಿ ಬಿದ್ದಿರೋದನ್ನು ನೋಡಿ ಚಂದ್ರಿಗೆ ತುಂಬಾ ದುಃಖ ಆಗುತ್ತೆ. ಅಲ್ಲದೆ ಅವಳಿಗೆ ಭಯ ಕೂಡ ಆಗ್ತಾ ಇರುತ್ತೆ. ಅಲ್ಲಿ ಆ ಶವವನ್ನು ಆ ರೀತಿ ನೋಡಿ, ವಿಕಾರವಾಗಿರುವಂಥ ಶವ ಅದು. ಆ ದೀಪದ ಮಂದ ಬೆಳಕಿನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನಾರಣಪ್ಪನ ಶವವನ್ನು ನೋಡಿ ಅತ್ಯಂತ ಭಯಗೊಂಡು ಒಂದೇ ಉಸಿರಿಗೆ ಮನೆಯಿಂದ ಹೊರಬರ್ತಾಳೆ. ಅದೇ ವೇಗದಲ್ಲಿ ಗೌಡರ ಕೇರಿಗೆ ಓಡ್ತಾಳೆ. ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದಾಳೆ? ತನ್ನ ಮನೆಗೆ ಕೋಳಿ ಮೊಟ್ಟೆಯನ್ನು ತಂದುಕೊಡ್ತಿದ್ದಂತಹ ಗಾಡಿ ಶೇಷಪ್ಪನ ಮನೆಯ ಅಂಗಳಕ್ಕೆ ಬಂದು ನಿಂತ್ಕೊತಾಳೆ. ಆ ರಾತ್ರಿ ಶೇಷಪ್ಪನನ್ನು ಕರೆದು ನಡೆದಿದ್ದೆಲ್ಲವನ್ನು ವಿವರಿಸಿ, ನೀನು ಗಾಡಿ ಕಟ್ಕೊಂಡು ಬಾ, ಹೆಣವನ್ನು ಸ್ಮಶಾನಕ್ಕೆ ಸಾಗಿಸ್ಬೇಕು, ಮನೆಯಲ್ಲೇ ಕಟ್ಟಿಗೆಯೂ ಕೂಡ ಇದೆ, ಸುಟ್ಬಿಡೋಣ ಅಂತ ಹೇಳ್ತಾಳೆ. ಹೆಂಡ ಕುಡಿದು ಮತ್ತಲಿದ ಶೇಷಪ್ಪನಿಗೆ ಗಾಬರಿ ಆಗ್ಬಿಡುತ್ತೆ. ಚಂದ್ರಮ್ಮ, ಅದು ಸಾಧ್ಯವಿಲ್ಲಮ್ಮ, ನೀವೇನು ಅಂತ ಮಾತಾಡ್ತಾ ಇದ್ದೀರಾ? ಬ್ರಾಹ್ಮರ ಶವನ ನಾನು ಮುಟ್ಟಿ ನರಕಕ್ಕೆ ಹೋಗಲಾರೆ, ಬ್ಯಾಡಮ್ಮ. ಭಯವಾದರೆ ಈ ಬಡವನ ಗುಡಿಸಲಲ್ಲೇ ಮಲಗಿದ್ದು ನಸುಕಿನಲ್ಲಿ ಎದ್ದು ಹೋಗಿ ಅಂತ ಹೇಳ್ತಾರೆ. ಶೇಷಪ್ಪ ಈ ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಚಂದ್ರಿ ಏನೂ ಮಾತನಾಡದೆ ಹೊರ ನಡೀತಾಳೆ. ಅವಳ ತಲೆಯಲ್ಲಿ ಒಂದೇ ಯೋಚನೆ, ಅದು ಕೂಡ ಸ್ಪಷ್ಟವಾಗಿರುವಂಥ ಯೋಚನೆ. ಅಲ್ಲಿ ಕೊಳೆಯುತ್ತಿರುವುದು, ನಾರುತ್ತಿರುವುದು, ಹಾಗೆ ಬಾತುಕೊಂಡಿರುವುದು ತಾನು ಒಲಿದ ನಾರಾಯಣಪ್ಪನಲ್ಲ, ಹಾಗೆ ಬ್ರಾಹ್ಮಣನೂ ಅಲ್ಲ, ಅವನು ಶೂದ್ರನೂ ಅಲ್ಲ, ಅದೊಂದು ಹೆಣ, ಕೊಳೆತು ನಾರುತ್ತಿರುವ ಹೆಣ ಅಷ್ಟೇ. ಅಲ್ಲಿಂದ ಹೊರಟು ನೇರವಾಗಿ ಮುಸಲ್ಮಾನರ ಕೇರಿಗೆ ಹೋಗ್ತಾಳೆ. ಹಣ ಕೊಡ್ತೀನಿ, ಶವ ಸಂಸ್ಕಾರ ಮಾಡೋಣ ಬನ್ನಿ ಅಂತ ಪರಿಚಯವಿದ್ದಂತಹ ಒಬ್ಬ ಮುಸಲ್ಮಾನರಿಗೆ ಹೇಳ್ತಾಳೆ.
ನೋಡಿ, ಅವನು ನಾರಣಪ್ಪನಿಂದ ಸಾಕಷ್ಟು ಸಹಾಯವನ್ನು ಪಡ್ಕೊಂಡಿದ್ದ. ಅದನ್ನು ಈಗ ನೆನಪಿಸ್ಕೊಂಡು ಯಾವುದೇ ಮುಲಾಜಿಲ್ಲದೆ ಗುಟ್ಟಾಗಿ ಗಾಡಿ ಕಟ್ಕೊಂಡು ಬಂದು ಶವದ ಜೊತೆಗೆ ಮನೆಯಲ್ಲೇ ಇದ್ದಂಥ ಕಟ್ಟಿಗೆಯನ್ನು ತುಂಬಿಕೊಂಡು ಯಾರಿಗೂ ತಿಳಿಯದಂತೆ ಮಸಣಕ್ಕೆ ಹೋಗಿ ಕತ್ತಲೆಯಲ್ಲಿ ಧಗಧಗ ಬೆಂಕಿ ಎಬ್ಬಿಸಿ ಸುಟ್ಟು ಬೂದಿ ಮಾಡಿ ನಡೆದೇ ಬಿಡ್ತಾರೆ. ಚಂದ್ರಿ ಮನಸ್ಸಾರೆ ಅತ್ತು ಪುನಃ ಮನೆಗೆ ನಡೆದು ತನ್ನ ಬಟ್ಟೆ ಬರೆ, ಪೆಟ್ಟಿಗೆ ಇಲ್ಲಿದ್ದ ನಗ ನಾಣ್ಯ, ಆಚಾರ್ಯರು ಹಿಂದಕ್ಕೆ ಕೊಟ್ಟಂತಹ ಬಂಗಾರವನ್ನು ಎತ್ಕೊಂಡು ಮನೆಯಿಂದ ಹೊರ ಬರ್ತಾಳೆ. ಕೊನೆ ಬಾರಿಗೆ ಆಚಾರ್ಯರಿಗೆ ನಮಸ್ಕಾರ ಮಾಡಬೇಕು ಅಂತ ಇರುತ್ತೆ, ಆದರೂ ಕೂಡ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಕುಂದಾಪುರದ ದಾರಿಯನ್ನು ಹಿಡಿತಾಳೆ. ನೋಡಿ, ಪಾಪ ಚಂದ್ರಿ ಎಲ್ಲಿ ನನ್ನಿಂದ ಪ್ರಾಣೇಶಾಚಾರ್ಯರ ಗೌರವಕ್ಕೆ ಧಕ್ಕೆ ಆಗ್ಬಿಡುತ್ತೋ ಅಥವಾ ನನ್ನನ್ನು ದಿನ ಬೆಳಗಾದರೆ ನೋಡ್ತಾ ಇದ್ರೆ ಅವ್ರಿಗೆ ಕಸಿವಿಸಿ ಆಗುತ್ತೋ ಏನೋ ಅಂತ ತಿಳ್ಕೊಂಡು ಆ ಊರನ್ನೇ ಬಿಟ್ಬಿಡ್ತಾಳೆ. ಹೋಗೋಳೇನು ಸುಮ್ಮನೆ ಹೋಗಲಿಲ್ಲ. ಆಕೆ ತನ್ನ ಪ್ರಿಯಕರನ ಅಂತ್ಯ ಸಂಸ್ಕಾರವನ್ನು ಯಾರಿಗೂ ತಿಳಿಯದ ಹಾಗೆ ಗುಟ್ಟಾಗಿ ಮಾಡಿ ಮುಗಿಸಿ ಆಮೇಲೆ ಹೋಗ್ತಾ ಇದ್ದಾಳೆ. ಈ ಕಡೆ ಆಚಾರ್ಯರಿಗಾಗಿ ಕಾದು ಕಾದು ಕಂಗಾಲಾಗಿರುವಂಥ ಬ್ರಾಹ್ಮಣರೆಲ್ಲ ಕರುಳನ್ನು ಕಿತ್ತು ತಿನ್ನೋ ದುರ್ವಾಸನೆಯನ್ನು ತಡೆಯಲಾರದೆ ಮೂಗು ಮುಚ್ಕೊಂಡು ಆ ರಾತ್ರಿ ಮಲ್ಕೊತಾರೆ. ನಿದ್ದೆ ಬರ್ತಾ ಇರೋದಿಲ್ಲ. ಹಸಿವಿನಲ್ಲಿ ನಾರಣಪ್ಪನ ಪ್ರೇತದ ಭಯದಲ್ಲಿ ತಣ್ಣನೆಯ ನೆಲದ ಮೇಲೆ ಹೊರಳಾಡ್ತಾರೆ ಆ ಬ್ರಾಹ್ಮಣರೆಲ್ಲ. ಈಗ ಪ್ರಾಣೇಶಾಚಾರ್ಯರು ಅಗ್ರಹಾರಕ್ಕೆ ಬರ್ತಾರೆ. ಅಯ್ಯೋ, ಇವ್ರಿಗೆ ಏನು ಹೇಳಲಿ ಅಂತ ಚಿಂತಿತರಾಗ್ತಾರೆ. ಸೀದಾ ಮನೆಗೆ ಹೋಗ್ತಾರೆ. ಒಳಗೆ ನೆರಳುತ್ತಿದ್ದಂಥ ಹೆಂಡತಿಗೆ ಯಥಾಸ್ಥಿತಿ ಔಷಧಿಯನ್ನು ನೀಡುವಾಗ ಕೈ ನಡುಗಿ ಔಷಧಿ ಚೆಲ್ಲೋಗ್ಬಿಡುತ್ತೆ. ಇಷ್ಟೋ ದಿನ ಸೇವೆ ಮಾಡಿದ ಹೆಂಡತಿಯ ರೂಪಕ್ಕೆ ಹೇಸ್ಕೊತಾರೆ. ಈಗ ಒಂದು ರೀತಿ ಅವ್ರಿಗೆ ಅಸಹ್ಯ ಅನ್ನಿಸ್ಬಿಡುತ್ತೆ. ತಾನು ಇಷ್ಟೋ ದಿನ ಔಚಿಕೊಂಡಿದ್ದ ಸಂಸ್ಕಾರ ಕರ್ಮ ಕಳಚಿ ಬಿತ್ತೆ ಅಂತ ಒಂದು ರೀತಿ ದಿಗ್ಭ್ರಾಂತರಾಗ್ತಾರೆ. ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಈಗ ಅವರ ಸರ್ವಸ್ವವಾದ ನಂಬಿಕೆಗಳು ಬುಡಮೇಲಾಗಿ 16ನೇ ವಯಸ್ಸಿನಲ್ಲಿ ಇದ್ದ ಸ್ಥಿತಿಗೆ ಮನಸ್ಸು ಎಳೆದ್ರೂ ಕೂಡ ಹಠಾತ್ತನೆ ಹೆಂಡತಿಯ ಪಕ್ಕ ಕೂತು ಸ್ನಾನ ಮಾಡಿಸಲೆ ಅಂತ ನಿತ್ಯದಂತೆ ಎತ್ಕೊಂಡು ಬಚ್ಚಲಿಗೆ ಒಯ್ದು ನೀರನ್ನು ಒಯ್ಯಬೇಕಾದ್ರೆ ಅವಳ ಕೃಶವಾದ ಶರೀರವನ್ನು ಮೋಟು ಜಡೆಯನ್ನು ಕಂಡು ಅಸಹ್ಯ ಪಡ್ತಾರೆ. ನೋಡಿ, ಇಷ್ಟು ದಿನ ಅವಳಿಗೆ ಸ್ನಾನವನ್ನು ಮಾಡಿಸ್ಬೇಕಾದ್ರೆ ಯಾವುದೇ ರೀತಿಯಾದಂಥ ಮುಜುಗರ ಇಲ್ಲದೆ ಇದು ಒಂದು ಕ್ರಿಯೆ ಅನ್ನೋ ರೀತಿಯಲ್ಲಿ ಆ ಒಂದು ಕೆಲಸ ಕಾರ್ಯವನ್ನು ಮಾಡಿ ಮುಗಿಸ್ತಾ ಇದ್ರು. ಯಾವಾಗ ಚಂದ್ರಿ ಜೊತೆ ಕೂಡ್ತಾರಲ್ವ, ಆಗ ಪ್ರಾಣೇಶಾಚಾರ್ಯರಿಗೆ ಪ್ರಥಮ ಬಾರಿಗೆ ಸುಂದರ ಮತ್ತು ಅಸುಂದರ ಕಲ್ಪನೆ ಬರುತ್ತೆ. ಇದಿಷ್ಟೇ ಅಲ್ಲದೆ ಇಲ್ಲಿ ತನಕ ಕಾವ್ಯಗಳಲ್ಲಿ ಶೃಂಗಾರ ರಸಗಳ ಬಗ್ಗೆ ಹೇಳ್ತಾ ಇದ್ದಲ್ವ, ಅದು ಯಾವುದು ನನ್ನ ಜೀವನದಲ್ಲೂ ಬೇಕು ಅಂತ ಅವ್ರಿಗೆ ಅನಿಸೇ ಇರಲಿಲ್ಲ, ಅಪೇಕ್ಷೆನೇ ಪಟ್ಟಿರಲಿಲ್ಲ. ಆದರೆ ಈಗ ಅದೆಲ್ಲ ನನಗೂ ಬೇಕು ಅಂತ ಅನ್ನಿಸ್ತಿದೆ ಪ್ರಾಣೇಶಾಚಾರ್ಯರಿಗೆ. ಮತ್ತೆ ಅವರು ವಾಸ್ತವ ಪ್ರಪಂಚಕ್ಕೆ ಬರ್ತಾರೆ. ಯಥಾ ಪ್ರಕಾರ ಹೆಂಡತಿಯ ಮೈ ಒರೆಸಿ ಹಾಸಿಗೆ ಮೇಲೆ ಮಲಗಿಸಿ ಹೊರಬರ್ತಾರೆ. ಚಂದ್ರಿಯನ್ನು ನೋಡಬೇಕು ಅಂತ ಅನಿಸಿದ್ರು ಕೂಡ ಅಲ್ಲಿ ಚಂದ್ರಿ ಇರೋದಿಲ್ವಲ್ಲ, ಹೋಗಿ ಜಗಲಿ ಹತ್ರ ನೋಡ್ತಾರೆ, ಅಲ್ಲಿ ಚಂದ್ರಿ ಇಲ್ಲ. ಸರಿ, ಇನ್ನೇನು ಮಾಡ್ತಾರೆ, ವಾಪಸ್ ಮನೆಗೆ ಹೋಗ್ತಾರೆ. ಇದೇ ಸಮಯಕ್ಕೆ ಬ್ರಾಹ್ಮಣರ ಗುಂಪು ಇವರ ಮನೆ ಜಗುಲಿ ಹತ್ರ ಬರುತ್ತೆ. ಪರಿಹಾರ ಏನಾದರೂ ಸಿಗ್ತಾ ಆಚಾರ್ಯ ಅಂತ ಕೇಳ್ತಾರೆ. ಏನೊಂದು ಮಾತಾಡೋದಿಲ್ಲ. ಏನು ಹೇಳ್ತಾರೆ ಪಾಪ, ನಾರಣಪ್ಪ ಪಟ್ಟಂಥ ಸುಖದಲ್ಲಿ ನಾನು ಪಾಲು ಪಡ್ಕೊಂಡೆ ಅಂತ ಹೇಳ್ತಾರಾ? ಮೊದಲ ಬಾರಿಗೆ ಸುಳ್ಳು ಹೇಳಲೆ? ನನ್ನ ಮೇಲಿನ ನಂಬಿಕೆ ಗೌರವಗಳನ್ನು ಕೆಡಿಸಿಕೊಳ್ಳುವ ಧೈರ್ಯ ನನ್ನಲ್ಲಿಲ್ಲ. ಎಲ್ಲಿ ಆ ಚಂದ್ರಿ ಇನ್ನೂ ಬರಲೇ ಇಲ್ಲವಲ್ಲ? ಆಕೆಗೆ ಹೇಳಿದ್ದೆ ಎಲ್ಲವನ್ನ ಹೇಳಿಬಿಡು ಅಂತ, ಬರುವುದಿಲ್ಲವೋ ಏನೋ ಅಂತ. ಈಗ ಆಚಾರ್ಯರೇ ಹೊರಗಡೆ ಬಂದ್ಬಿಟ್ಟು, ನಾನು ಸೋತೆ, ಮಾರುತಿಯ ಅಪ್ಪಣೆ ದೊರೆಯಲಿಲ್ಲ, ನನಗೂ ಏನು ಮಾಡಬೇಕು ಅಂತ ತಿಳಿತಾನೇ ಇಲ್ಲ, ಈಗ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆಚಾರ್ಯರು ಏನೂ ಮಾತಾಡೋದಿಲ್ಲ. ನೀವೇ ಈ ಥರ ಸುಮ್ಮನೆ ಆಗ್ಬಿಟ್ರೆ ಮುಂದಿನ ಕತೆ ಏನು ಅಂತ ಎಲ್ಲರೂ ಯೋಚನೆ ಮಾಡಿಕೊಂಡು ಕೈಮರದ ಅಗ್ರಹಾರಕ್ಕೆ ಹೋಗಿ ಅಲ್ಲಿರುವಂಥ ಪಂಡಿತರ ಹತ್ರ ಕೇಳೋಣ ಏನಂತೀರಾ ಅಂತ ಒಬ್ಬ ಬ್ರಾಹ್ಮಣ ಹೇಳಿದಾಗ ಎಲ್ಲರೂ ಅದಕ್ಕೆ ಒಪ್ಕೊತಾರೆ. ಅಲ್ಲಿರುವಂಥ ಬ್ರಾಹ್ಮಣರೆಲ್ಲ ತಮ್ಮ ಹೆಂಡತಿ ಮಕ್ಕಳನ್ನು ಅವರವರ ತವರಿಗೆ ಕಳಿಸಿ ಎಲ್ಲ ಬ್ರಾಹ್ಮಣರು ಒಟ್ಟಾಗಿ ಕೈಮರಕ್ಕೆ ಹೋಗೋದಕ್ಕೆ ಸಿದ್ಧರಾಗ್ತಾರೆ. ಪ್ರಾಣೇಶಾಚಾರ್ಯರು ಹೋಗೋದಿಲ್ಲ, ಅವ್ರ ಹೆಂಡತಿ ಹಾಸಿಗೆ ಹಿಡಿದಿರಲ್ವ, ಅವ್ರನ್ನ ನೋಡ್ಕೊಬೇಕಾಗುತ್ತೆ, ಅದಕ್ಕೋಸ್ಕರ ಅವ್ರು ಹೋಗೋದಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಅತಿಯಾದ ಜ್ವರದಿಂದ ಭಾಗೀರಥಿ ಕೂಡ ಸತ್ತೋಗ್ಬಿಡ್ತಾಳೆ. ನಾರಣಪ್ಪನನ್ನು ನುಂಗಿದ ಅದೇ ಜ್ವರ ಈ ಭಾಗೀರಥಿಗೂ ಬಂದಿರುತ್ತೆ. ಆಚಾರ್ಯರು ತನಗೆ ಗೊತ್ತಿರೋಂಥ ಎಲ್ಲ ಗಿಡಮೂಲಿಕೆಗಳನ್ನು ತೇದಿ ಅವಳ ಬಾಯಿಗೆ ಸುರಿದ್ರೂ ಕೂಡ ಯಾವ ಔಷಧಿಯೂ ಅವಳ ಗಂಟಲಿಗೆ ಇಳಿಯೋದೇ ಇಲ್ಲ. ಪತ್ನಿಯ ಶವ ಸಂಸ್ಕಾರವಾದಮೇಲೆ ಅಗ್ರಹಾರಕ್ಕೆ ವಾಪಸ್ ಆಚಾರ್ಯರು ಬರೋದೇ ಇಲ್ಲ. ಕಾಲ್ನಡಿಗೆಯಲ್ಲೇ ಉಟ್ಟ ವಸ್ತ್ರದಲ್ಲೇ ಮನ ಬಂದ ಕಡೆ ನಡೆದು ಬಿಡ್ತಾರೆ. ಎಲ್ಲಿಗೆ ಹೋಗುವುದು? ಚಂದ್ರಿ ಇರುವಲ್ಲಿಗೆ ಕುಂದಾಪುರಕ್ಕೆ ಹೋಗಲೆ ಅಂತ ಮನಸ್ಸು ಸಾರಿ ಸಾರಿ ಹೇಳ್ತಾ ಇತ್ತು. ಮನದಲ್ಲಿ ಕಾಮದ ಭಾವನೆಗಳು ಉದ್ಭವ ಆಗ್ತಾ ಇತ್ತು. ಎಲ್ಲರಿಂದ ಮರೆಮಾಚಿ ನಡೆಯುತ್ತಿದ್ರು, ಯಾರಿಗೂ ಕೂಡ ಗುರುತು ಸಿಗಲೇಬಾರ್ದು ಅಂತ ಸಮಾಜದಲ್ಲಿ ಸ್ಥಾನಮಾನ ಸಿಕ್ಕಿರುವಂಥ ಆಚಾರ್ಯರು ಈಗ ಯಾರು ನನ್ನನ್ನು ಗುರುತಿಸಬಾರ್ದು, ನನ್ನ ಗುರುತೇ ಹಿಡಿಬಾರ್ದು ಅಂತ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ.
ನೋಡಿ, ಪ್ರಾಣೇಶಾಚಾರ್ಯರು ಇದುವರೆಗೂ ಅರಿಷಡ್ ವರ್ಗಗಳಿಂದ ತುಂಬಾ ದೂರ ಉಳಿದಿರೋರು, ಯಾವತ್ತೂ ಸುಳ್ಳು ಹೇಳ್ತಿರ್ಲಿಲ್ಲ. ಆದರೆ ಈಗ ತಾನು ಸ್ವೇಚ್ಛೆಯಿಂದ ಬದುಕಬೇಕು ಆ ನಾರಣಪ್ಪನ ರೀತಿ. ಹಾಗೆ ತಾನು ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಮಹಾಬಲ ಅಂತ ಒಬ್ಬ ಸ್ನೇಹಿತ ಇದ್ದ. ಅವನು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ, ಪಂಡಿತರಿಗಿಂತ ತುಂಬ ಚೆನ್ನಾಗಿದ್ದ ಅವನು. ಅವನು ಇದ್ದಕ್ಕಿದ್ದಂಗೆ ವಿದ್ಯಾಭ್ಯಾಸವನ್ನು ಬಿಟ್ಬಿಡ್ತಾನೆ. ಈ ಪ್ರಾಣೇಶಾಚಾರ್ಯರಿಗೆ ಮಹಾಬಲ ಕಂಡ್ರೆ ತುಂಬಾ ಪ್ರೀತಿ. ಯಾಕೆ ಅವನು ವಿದ್ಯಾಭ್ಯಾಸವನ್ನು ಬಿಟ್ಟು ಎಲ್ಲಿ ಹೋಗ್ಬಿಟ್ಟ, ಕಣ್ಣಿಗೆ ಕಾಣ್ದಿರೋ ಹಂಗೆ ಅಂತ ತುಂಬಾ ಹುಡುಕಾಡ್ತಾರೆ. ಒಂದು ದಿನ ಸಿಗ್ತಾನೆ ಮಹಾಬಲ. ನೀನು ಇಲ್ಲಿ ಇರಬೇಡ, ಹೊರಟೋಗು, ನೀನು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ನೋಡ್ಕೋ ಅಂತ ಮಹಾಬಲ ಪ್ರಾಣೇಶಾಚಾರ್ಯರಿಗೆ ಹೇಳ್ತಾರೆ. ಯಾಕೆ ನೀನು ಈ ಥರ ಮಾಡ್ತಾ ಇದೀಯಾ, ಯಾಕೆ ನೀನು ವಿದ್ಯಾಭ್ಯಾಸವನ್ನು ಬಿಟ್ಟೆ, ಏನಾಯ್ತು ನಿನಗೆ, ನೀನು ತುಂಬ ಚೆನ್ನಾಗಿದ್ದೆ ಐಶ್ವರ್ಯವಂತ, ನೀನು ಗುಣವಂತ, ರೂಪವಂತ, ನನಗಿಂತ ಚೆನ್ನಾಗಿ ಓದ್ತಾ ಇದ್ದೆ, ಏನಾಯಿತು ಅಂತ ಕೇಳಿದಾಗ ಅವನು ಮಹಡಿಯ ಮೇಲೆ ಒಂದು ರೂಮ್ ಕರ್ಕೊಂಡೋಗಿ ಮಂಚದ ಮೇಲೆ ಬೆಳಗ್ಗಿನ ಹೊತ್ತು ಮಲಗಿರುವಂತಹ ಒಂದು ಹುಡುಗಿಯನ್ನು ತೋರಿಸ್ತಾನೆ. ನಾನು ಇನ್ಮೇಲೆ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿಬಿಡ್ತಾನೆ ಮಹಾಬಲ. ಅಲ್ಲಿಗೆ ಪ್ರಾಣೇಶಾಚಾರ್ಯರಿಗೆ ಅರ್ಥ ಆಗುತ್ತೆ, ಸ್ತ್ರೀ ಸಹವಾಸವನ್ನು ಮಾಡಿದ್ದಾನೆ ಮಹಾಬಲ, ಇದಕ್ಕಿಂತ ಪರಮ ಸುಖ ಇನ್ನೆಲ್ಲಿದೆ ಅಂತ ಮಹಾಬಲ ಹೇಳ್ತಾನೆ. ಆವತ್ತೇ ನಿರ್ಧಾರ ಮಾಡ್ತಾನೆ ಪ್ರಾಣೇಶಾಚಾರ್ಯ, ನಾನು ಯಾವತ್ತೂ ಕೂಡ ಈ ಸ್ತ್ರೀಯ ವ್ಯಾಮೋಹಕ್ಕೆ ಬೀಳಬಾರ್ದು, ನಾನು ನನ್ನನ್ನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡೋದಕ್ಕೆ ಅಣಿಗೊಳಿಸ್ಕೊಬೇಕು ಅಂತ ತೀರ್ಮಾನ ಮಾಡಿ ಭಾಗೀರಥಿಯನ್ನು ಮದುವೆ ಮಾಡ್ಕೊತಾನೆ. ಇದೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾನಲ್ವ ಇವಾಗ ಕಾಡಿನ ದಾರಿಯಲ್ಲಿ, ಎಲ್ಲ ನೆನಪಾಗುತ್ತೆ. ಆ ಮಹಾಬಲನನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ಅವನು ಪ್ರಾಣೇಶಾಚಾರ್ಯರ ಮಾತನ್ನು ಕೇಳಲಿಲ್ಲ ಅಲ್ವಾ. ಹಾಗಾಗಿ ಮಹಾಬಲ ನಾರಾಯಣ ಇವರಿಬ್ಬರನ್ನ ಕಂಪೇರ್ ಮಾಡ್ಕೊಂಡು ನೋಡ್ತಾ ಇದ್ರು. ಹೇಗಾದರೂ ಮಾಡಿ ನಾರಾಯಣಪ್ಪನನ್ನು ಬದಲು ಮಾಡಲೇಬೇಕು ಅಂತ ಪ್ರಾಣೇಶಾಚಾರ್ಯರು ಪಣ ತೊಟ್ಟಿದ್ದು ಇದೇ ಕಾರಣಕ್ಕೆ. ಅವ್ರ ಗೆಳೆಯನು ಕೂಡ ಇದೇ ಥರನೇ ಅಡ್ಡದಾರಿಯನ್ನು ಹಿಡಿದಿದ್ದ ಅಲ್ವಾ. ಇವನನ್ನಾದರೂ ಬದಲಾವಣೆ ಮಾಡೋಣ, ಬ್ರಾಹ್ಮಣತ್ವವನ್ನು ಆಚರಣೆ ಮಾಡೋ ಥರ ನಾನು ಮಾಡಬೇಕು ಅಂತ ನಿರ್ಧಾರ ಮಾಡಿದರು. ಆದರೆ ಈಗೇನಾಯಿತು, ಅಂತಹ ಒಂದು ಪರಮ ಸುಖ ನನಗೂ ಬೇಕು ಅಂತ ಚಂದ್ರಿ ಇರೋ ಕಡೆ ಹುಡುಕೊಂಡು ಹೊರಟಿದ್ದಾರೆ. ಅದು ಹೇಗೆ ಹೋಗ್ತಾ ಇದ್ದಾರೆ, ಎಲ್ಲಿ ದಾರಿಯಲ್ಲಿ ದಾರಿ ಹೋಗೋರು ನನ್ನನ್ನು ಗುರ್ತಿಡ್ಬಿಡ್ತಾರೋ ಅಂತ ಯಾರಾದರೂ ಎದುರುಗಡೆ ಬಂದರೆ ಒಳಗಿ ಮರದ ಹಿಂದೆ ಔಚ್ಕೊಳ್ಳೋದು, ಕುತ್ಕೊಂಡ್ಬಿಡೋದು, ಈ ಥರ ಮಾಡ್ತಾ ಇದ್ದಾರೆ. ಹೀಗೆ ಹೋಗಬೇಕಾದ್ರೆ ಒಂದು ದಾರಿಯಲ್ಲಿ ಮಾಲೇರ ಪುಟ್ಟ ಅಡ್ಡ ಸಿಗ್ತಾನೆ. ಈ ಕೃತಿಯಲ್ಲಿ ಮಾಲೇರ ಪುಟ್ಟ ತುಂಬಾ ಪ್ರಮುಖ ಪಾತ್ರ ಅಂತ ನನಗನ್ಸುತ್ತೆ. ಯಾಕಂದರೆ ಪ್ರಾಣೇಶಾಚಾರ್ಯರಿಗೆ ಬದುಕು ಯಾವ ರೀತಿ ಇರುತ್ತೆ, ನಾವು ಬರೀ ಪುರಾಣ ವೇದ ಇದನ್ನೇ ಓದ್ಕೊಂಡು ಕುತ್ಕೊಂಡ್ಬಿಟ್ರೆ ಅದನ್ನು ಹೊರತಾಗಿ ಬದುಕು ಪ್ರಪಂಚ ಎಷ್ಟು ದೊಡ್ಡದಾಗಿದೆ, ಎಷ್ಟು ವಿಶಾಲವಾಗಿದೆ ಅನ್ನೋದನ್ನು ಪರಿಚಯ ಮಾಡಿಸೋನೆ ಈ ಮಾಲೇರ ಪುಟ್ಟ. ಇಬ್ಬರು ದಾರಿ ಹೋಗ್ತಾರಲ್ವ, ಇವಾಗ ಪರಿಚಯ ಮಾಡ್ಕೋತಾನೆ ಮಾಲೇರ ಪುಟ್ಟನೇ. ನಾನು ಈ ಥರ ಮಾಲೇರ ಪುಟ್ಟ ಅಂತ, ನೀವು ಯಾವ ಕಡೆಯವರು, ಎಲ್ಲಿ ಹೋಗ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾರೆ. ಪ್ರಾಣೇಶಾಚಾರ್ಯರಿಗೆ ಮೊದಲು ಮಾತಾಡೋದಕ್ಕೆ ತುಂಬಾ ಕಸಿಬಿಸಿ ಆಗುತ್ತೆ, ಆದರೂ ಕೂಡ ಹೇಳ್ಕೊತಾರೆ. ಆದರೆ ತನ್ನ ನಿಜ ಸ್ವರೂಪವನ್ನು ಹೇಳ್ಕೊಳ್ಳೋದಿಲ್ಲ, ನಾನು ಪ್ರಾಣೇಶಾಚಾರ್ಯ ಅಂತ ಹೇಳ್ಕೊಳ್ಳೋದಿಲ್ಲ, ನಾನು ಇಲ್ಲೇ ಘಟ್ಟದ ಕೆಳಗಿನವ ಅಂತ ಹೇಳ್ತಾರೆ. ಇಷ್ಟಕ್ಕೆ ಪುಟ್ಟ ಸುಮ್ಮನಾಗ್ಬಿಡ್ತಾನ. ನನಗೆ ಘಟ್ಟದ ಕೆಳಗಡೆ ಎಲ್ಲರೂ ಗೊತ್ತಿದ್ದಾರೆ, ಅಲ್ಲಿ ಯಾವ ಊರು ಅಂತ ಹೇಳ್ತಾರೆ. ಕುಂದಾಪುರ ಅಂತ ಹೇಳ್ತಾರೆ ಮತ್ತೆ ಪ್ರಾಣೇಶಾಚಾರ್ಯರು. ನೋಡಿ, ಮಾತಿಗೆ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದ ಈ ಮಾಲೇರ ಪುಟ್ಟ ಇಲ್ಲಿ ಈ ಕಡೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ. ಸಂಭಾವನೆಗೆ ಅಂತ ಹೊರಟಿದ್ದೀನಿ ಅಂತ ಹೇಳ್ತಾರೆ. ನೋಡಿ, ಇವ್ರಿಗೆ ಮಾತಾಡೋದಕ್ಕೆ ಇಷ್ಟನೇ ಇರೋದಿಲ್ಲ, ಆದರೂ ಕೂಡ ಒತ್ತಾಯ ಪೂರ್ವಕವಾಗಿ ಮಾತಾಡ್ತಾ ಇರ್ತಾರೆ. ನಾನು ಕೂಡ ರಥೋತ್ಸವಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ, ದಾರಿಯಲ್ಲಿ ಇಬ್ರು ಮಾತಾಡ್ಕೊಂಡು ಹೋದ್ರೆ ಹೋಗೋದೇ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡು ಇಬ್ರು ಜೊತೆಗೆ ಹೋಗ್ತಾರೆ. ಜಾತ್ರೆಯನ್ನು ತಲುಪ್ತಾರೆ. ಆ ಪುಟ್ಟನು ಗೊತ್ತಿರುತ್ತೆ ಇವರು ಬ್ರಾಹ್ಮಣರು ಅಂತ. ಅಲ್ಲಿ ಪ್ರಾಣೇಶಾಚಾರ್ಯರಿಗೆ ಒಂದು ರೀತಿ ಹೊಸ ಲೋಕನೇ ನೋಡ್ತಾ ಇದ್ದೀನೇನೋ ಅಂತ ಅನಿಸುತ್ತೆ. ಯಾಕಂದರೆ ಅವರು ಕೆಳಜಾತಿಯಲ್ಲಿ ನಡೆಯುವಂತಹ ಆಚಾರಗಳು ಅದೆಲ್ಲ ಏನು ನೋಡಿರೋದಿಲ್ಲ. ಕೋಳಿಯ ಕಾಳಗ ನಡೀತಾ ಇರುತ್ತೆ, ಅದನ್ನು ಇವರು ದೂರದಲ್ಲೇ ನಿಂತ್ಕೊಂಡು ನೋಡ್ತಾರೆ ಪ್ರಾಣೇಶಾಚಾರ್ಯರು. ಎರಡು ಕೋಳಿಗಳು ಜಗಳ ಆಡ್ತಿರ್ತಾವಲ್ಲ, ಅಲ್ಲಿ ಪುಟ್ಟನು ಕೂಡ ದುಡ್ಡು ಕಟ್ಟಿ ಆಟ ಆಡ್ತಾನೆ, ಅಲ್ಲಿ ಸೋತ್ಬಿಡ್ತಾನೆ. ಅಲ್ಲಿ ಪ್ರಾಣೇಶಾಚಾರ್ಯರೇ ಅವ್ರನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗೋದು ಪುಟ್ಟನನ್ನು. ನಾನು ಈ ಜಾತ್ರೆಯಲ್ಲೇ ಇದ್ದರೆ ಯಾರಾದರೂ ನನ್ನನ್ನು ಕಂಡುಹಿಡ್ಬಿಡ್ತಾರೆ ಅಂತ ಪ್ರಾಣೇಶಾಚಾರ್ಯ ಪುಟ್ಟನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಮತ್ತೆ ಸಿಕ್ಬಿಡ್ತಾನೆ. ಎಲ್ಲೋಗ್ತಾ ಇದ್ದೀರಾ ಆಚಾರ್ಯ ಅಂತ ಕೇಳ್ತಾನೆ. ಇಲ್ಲ, ನಾನು ಉಂಗುರ ಮಾರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವನೇ ಕರ್ಕೊಂಡೋಗಿ ಗಿರ್ವಿ ಇಡಿಸಿ ಉತ್ತಮ ಬೆಲೆಗೆ ಆ ಉಂಗುರವನ್ನು ಮಾರಿ ಹಣವನ್ನು ಕೂಡ ಕೊಡಿಸ್ಬಿಡ್ತಾನೆ. ಕೆರೆ ಪಕ್ಕ ಹೆಂಗಳೆಯರು ಸ್ನಾನ ಮಾಡ್ತಿರೋಂಥ ದೃಶ್ಯವನ್ನು ಪ್ರಾಣೇಶಾಚಾರ್ಯರು ನೋಡ್ತಾ ಇರ್ತಾರಲ್ವ, ಅದನ್ನು ಗಮನಿಸಿದಂಥ ಪುಟ್ಟ ಇವ್ರಿಗೆ ಹೆಣ್ಗಳ ಸಹವಾಸ ಇರ್ಬೋದೇನೋ, ಇವ್ರು ತೋರಿಸ್ಕೊತಾ ಇಲ್ಲ ಅಂತ ಪದ್ಮಾವತಿ ಅಂತ ಗೊತ್ತಿರೋ ಸ್ತ್ರೀಯೊಬ್ಬಳ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇವರಿಬ್ಬರಿಗೂ ಪರಿಚಯ ಮಾಡಿಸ್ತಾನೆ ಪುಟ್ಟ. ಸಂಜೆ ವಾಪಸ್ ಕರ್ಕೊಂಬರ್ತೀನಿ ಪದ್ಮಾವತಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ. ಜಾತ್ರೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದ್ಬಿಟ್ಟು ಮತ್ತೆ ಆ ದೇವಸ್ಥಾನದ ಬೀದಿಗೆ ಬರ್ತಾರೆ. ಅಲ್ಲಿ ಹೋಟೆಲಲ್ಲಿ ಘಮ ಘಮ ಕಾಫಿ, ಮಸಾಲ ದೋಸೆಗಳು, ಹೆಂಗಳೆಯರು ಕಲರ್ಫುಲ್ ಆಗಿರೋಂಥ ಜ್ಯೂಸ್ಗಳನ್ನು ಕುಡಿತಾ ಇರ್ತಾರೆ. ಬಾಂಬೆಯವರ ಹಾಡು, ಕುಣಿತ, ಸರ್ಕಸ್ಸು ಇದನ್ನೆಲ್ಲವನ್ನು ನೋಡಿಕೊಂಡು ಪ್ರಾಣೇಶಾಚಾರ್ಯ ಬರ್ತಾ ಇರ್ತಾನೆ. ಮತ್ತು ಇನ್ನೊಂದು ಕಡೆ ಕರ್ಕೊಂಡೋಗಿ ಅಲ್ಲಿ ಹೆಂಡತಿಗೆ ಟೇಪು ಅದೆಲ್ಲ ಏನೇನೋ ತೊಗೊತಾನೆ. ಒಟ್ಟಿನಲ್ಲಿ ಒಂದು ಹೊಸ ಪ್ರಪಂಚವನ್ನು ಪ್ರಾಣೇಶಾಚಾರ್ಯರಿಗೆ ಈ ಪುಟ್ಟ ತೋರಿಸ್ತಾನೆ ಆ ಒಂದು ಜಾತ್ರೆಯಲ್ಲಿ.
ಮತ್ತು ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ, ನಾನು ಇಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊತೀನಿ ಅಂತ. ಅಷ್ಟೊತ್ತಿಗಾಗಲೇ ಒಂದು ರೀತಿ ಸಲಿಗೆ ಬೆಳೆದಿರುತ್ತೆ ಪುಟ್ಟನಿಗೂ ಮತ್ತು ಪ್ರಾಣೇಶಾಚಾರ್ಯರಿಗೂ. ನೀನು ಬಾ ಹೋಗೋಣ ಅಂತ ಕರೀತಾರೆ. ಅದಕ್ಕೆ ನಾನು ನಿಮ್ಮ ಹಾಗೆ ಬ್ರಾಹ್ಮಣ ಅಲ್ವಲ್ಲ, ನಾನು ಈ ಥರ ಸಂಭಾವನೆಗೆಲ್ಲ ಬರೋದಕ್ಕಾಗೋದಿಲ್ಲ, ನೀವು ಹೋಗಿ ದೇವಸ್ಥಾನದಲ್ಲಿ ನಿಮಗೋಸ್ಕರ ಭೋಜನ ಎಲ್ಲ ರೆಡಿ ಮಾಡಿರ್ತಾರೆ ನಿಮ್ಮಂಥ ಬ್ರಾಹ್ಮಣರಿಗೆ, ನಾನು ಇಲ್ಲೇ ಹೋಟ್ಲಲ್ಲಿ ಮಾಡ್ಕೊತೀನಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಪ್ರಾಣೇಶಾಚಾರ್ಯರು ತಮ್ಮ ನಿಜವಾಗಿರುವಂತಹ ಸ್ವರೂಪವನ್ನು, ಐಡೆಂಟಿಟಿಯನ್ನು ಮುಚ್ಚಿದ್ದಾರೆ, ಪುಟ್ಟನಿಗೂ ಕೂಡ ಹೇಳಿಲ್ಲ. ಇನ್ನು ಅಲ್ಲಿ ನೆರೆದಿರೋಂಥ ಬ್ರಾಹ್ಮಣರಿಗೆ ನಾನು ವೇದಾಂತ ಶಿರೋಮಣಿ ಪ್ರಾಣೇಶಾಚಾರ್ಯರು ಅಂತ ಗೊತ್ತಿರೋದಿಲ್ವಾ? ಗೊತ್ತಿರುತ್ತೆ. ಅದಕ್ಕೋಸ್ಕರ ಇವರು ಹೋಗೋದಕ್ಕೆ ತುಂಬ ಹಿಂದೇಟಾಗ್ತಾ ಇರ್ತಾರೆ. ಆದರೆ ಪುಟ್ಟ ಬಲವಂತ ಮಾಡಿ ಕಳಿಸ್ತಾನೆ, ಇಲ್ಲ ನೀವು ಹೋಗಿ ಅಲ್ಲಿ ಊಟ ಮಾಡಿ ಅಂತ. ಹೋಗಿ ಕಷ್ಟಪಟ್ಟು ಅಲ್ಲಿ ಕುತ್ಕೊತಾನೆ ಪಂಕ್ತಿಯಲ್ಲಿ. ಕುತ್ಕೊಂಡಾಗ ಊಟ ಸರದಿಯಲ್ಲಿ ಹಾಕಿರ್ತಾರೆ, ಆದರೆ ಊಟ ಬಡಿಸೋನೊಬ್ಬ ಕಂಡು ಹಿಡಿದು ಬಿಡ್ತಾನೆ. ನೀವು ಪ್ರಾಣೇಶಾಚಾರ್ಯರಲ್ವಾ, ಇರಿ ನಾವು ಹೋಗಿ ಮಠದ ಸ್ವಾಮಿಗಳಿಗೆ ಹೇಳ್ಬಿಟ್ಟು ಬರ್ತೀವಿ ಅಂತ ಅವ್ನು ಹೋಗ್ತಾನೆ. ಪ್ರಾಣೇಶಾಚಾರ್ಯರಿಗೆ ಒಂದು ರೀತಿ ದಿಗಿಲಾಗೋಗ್ಬಿಡುತ್ತೆ. ಊಟದ ಕೊನೆ ಕ್ರಿಯೆಯನ್ನು ಬೇಗನೆ ಮುಗಿಸ್ಬಿಟ್ಟು ಕೈಯೂ ಕೂಡ ತೊಳ್ಕೊಂಡಂಗೆ ಆ ಊರಿನ ಹೊರಗಡೆ ಓಡ್ತಾರೆ. ಇಲ್ಲಿ ಪುಟ್ಟಂಗೆ ಆಶ್ಚರ್ಯ, ಇದ್ಯಾಕೆ ಹಿಂಗೆ ಓಡ್ತಾ ಇದ್ದಾರೆ ಇವರು? ಮೇ ಬಿ ಊಟ ಕುತ್ಕೊಂಡಾಗ ವಾಶ್ರೂಮ್ಗೆ ಏನಾದರೂ ಅರ್ಜೆಂಟ್ ಆಗೋಗ್ಬಿಡುತ್ತಾ, ಅದಕ್ಕೆ ಹಿಂಗೆ ಓಡ್ತಾ ಇದ್ದಾರೆ ಅಂತ. ಪುಟ್ಟನೂ ಕೂಡ ಅವರಿಂದನೇ ಓಡ್ತಾರೆ. ಊರಿನ ಹೊರಗಡೆ ಹೋಗಿದ್ದಾರೆ, ಅಲ್ಲೊಂದು ಕಡೆ ಕುತ್ಕೊತಾರೆ. ಇವಾಗ ನೋಡಿ, ಯಾಕೆ ಇವ್ರು ಎದ್ದು ಓಡಿ ಬಂದರು ಅಂದರೆ, ನಿನ್ನೆ ದಿನ ತಾನೇ ಅವ್ರ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾರೆ, ಶವ ಸಂಸ್ಕಾರ ಆಗಿರೋ ಮನೆ. ಇವ್ರು ನೋಡಿದ್ರೆ ಜಾತ್ರೆಯಲ್ಲಿ ಊಟ ಮಾಡೋದು ಕುತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿಂದನಿಂದ ಮೈಲಿಗೆ ಆಗ್ಬಿಡುತ್ತೋ, ಅದು ಜನಗಳಿಗೆಲ್ಲ ಗೊತ್ತಾಗ್ಬಿಡುತ್ತೋ ಅಂತ ಹೆದರ್ಕೊಂಡು ಆಚಾರ್ಯರು ಅಲ್ಲಿಂದ ಹೊರಗಡೆ ಬಂದಿರೋದು. ಯಾಕೆ ಈ ಥರ ಓಡಿ ಬಂದ್ರಿ, ಏನಾಯಿತು ಅಂತ ಪುಟ್ಟ ಕೇಳ್ತಾನೆ. ಪ್ರಾಣೇಶಾಚಾರ್ಯರು ಏನೂ ಮಾತಾಡೋದಿಲ್ಲ. ಸರಿ ಹೋಗಿ ಕೈಯಾದರೂ ತೊಳ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಅಲ್ಲೇ ಪಕ್ಕದಲ್ಲಿ ಒಂದು ಕೆರೆಯಲ್ಲಿ ಪ್ರಾಣೇಶಾಚಾರ್ಯರು ಹೋಗಿ ಕೈ ತೊಳ್ಕೊಂಬಂದು ಕುತ್ಕೊತಾರೆ. ಪಾಪ ಇಷ್ಟು ಗಂಟೆಗಳು ನನ್ನ ಜೊತೆ ಸಂಚಾರ ಮಾಡಿದ್ದಾರೆ ಈ ಪುಟ್ಟ, ಇವನಿಗೂ ಆದರೂ ನಾನು ನಿಜವನ್ನು ಹೇಳಬೇಕು ಅಂತ ಪ್ರಾಣೇಶಾಚಾರ್ಯರು ಮನಸ್ಸು ಮಾಡ್ತಾರೆ. ಆದರೆ ಅವ್ರಿಗೆ ಒಂದು ಅನಿಸ್ತಿರುತ್ತೆ, ಎಲ್ಲಿ ಇವನ ದೃಷ್ಟಿಯಲ್ಲಿ ನಾನು ಚಿಕ್ಕವನಾಗಿ ಹೋಗ್ಬಿಟ್ರೆ, ನನ್ನನ್ನು ಇವನು ಕೆಟ್ಟದಾಗಿ ತಿಳ್ಕೊಂಬಿಟ್ರೆ ಅಂದ್ಬಿಟ್ಟು ಅವನು ಸುಳ್ಳು ಹೇಳ್ತಾನೆ, ಮತ್ತೆ ಸುಳ್ಳು ಹೇಳ್ತಾನೆ. ಇಲ್ಲ, ಅಲ್ಲಿ ಬ್ರಾಹ್ಮಣರ ಗುಂಪಲ್ಲಿ ಒಬ್ಬರು ನನಗೆ ಪರಿಚಯಸ್ಥರು ಸಿಕ್ಕಿದ್ರು. ಅವ್ರು ಹೇಳಿದ್ರು ನನ್ನ ಸಹೋದರನಿಗೆ ತುಂಬಾ ಹುಷಾರಿಲ್ವಂತೆ, ನಾನೀಗ ಬೇಗನೆ ಕುಂದಾಪುರಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಪುಟ್ಟನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನೊಂದು ಸುಳ್ಳು ಹೇಳಿದ್ದಾರೆ. ಸರಾಗವಾಗಿ ಸುಳ್ಳು ಬಂದ್ಬಿಟ್ಟಿದೆ ಇವಾಗ ಪ್ರಾಣೇಶಾಚಾರ್ಯರ ಬಾಯಲ್ಲಿ. ಪುಟ್ಟ ಇವಾಗ ಬಿಡ್ತಾನಾ? ಇಲ್ಲ. ಹೌದಾ, ನೀವೊಬ್ಬರೇ ಹೋಗ್ತೀರಾ? ಬೇಡ, ನಾನು ಬರ್ತೀನಿ, ಇಬ್ಬರು ಬೇಗ ನಡ್ಕೊಂಡು ಹೋಗ್ಬಿಡೋಣ ಬನ್ನಿ ಅಂತ ಹೇಳ್ತಾನೆ. ಅಯ್ಯೋ, ನೀವು ಯಾಕೆ, ನಿಮ್ಗೆ ಯಾಕೆ ತೊಂದರೆ ಅಂತ ಪ್ರಾಣೇಶಾಚಾರ್ಯರು ಕೇಳಿದಾಗ, ಇಲ್ಲ, ಆ ದೂರ್ವಾಸಪುರದಲ್ಲಿ ನಾರಾಯಣಪ್ಪ ಅಂತ ಗೊತ್ತಿದ್ದಾರಾ ನಿಮಗೆ? ಅವ್ರದ್ದೊಂದು ತೋಟ ನಮ್ಮೂರಲ್ಲಿದೆ, ಅದು ತುಂಬ ವರ್ಷಗಳಿಂದ ಹಾಗೆ ಬಿಟ್ಬಿಟ್ಟಿದ್ದಾರೆ. ಅವರು ಮನಸ್ಸು ಮಾಡಿ ಏನಾದರೂ ನಮಗೆ ಕೊಟ್ಟರೆ ವಾರಕ್ಕೆ ಇಸ್ಕೊಂಡು ಮಾಡೋಣ ಅಂತ. ಇದೊಂದು ಕೇಳಬೇಕಾಗಿತ್ತು, ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ, ನಡೀರಿ ಅಂತ ಪುಟ್ಟ ಹೇಳ್ತಾನೆ. ಈಗೇನು ಮಾಡೋದು, ಈ ಸುಳ್ಳಿಗೂ ಕೂಡ ಇವು ನನ್ನನ್ನು ಬಿಡ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆಯಿಂದ ಒಂದು ಟಾಂಗಾ ಗಾಡಿ ಬರುತ್ತೆ. ಪುಟ್ಟ ಅದನ್ನು ತಡೆ ಹಾಕ್ತಾನೆ. ಯಾವ ಕಡೆ ಹೋಗ್ತಾ ಇದ್ದೀರಾ ನೀವು, ಜಾಗ ಏನಾದರೂ ಇದೆಯಾ ನಮಗೆ ಅಂತ ಕೇಳ್ತಾನೆ. ಆ ಗಾಡಿಯವ, ನಾವು ದೂರ್ವಾಸಪುರದ ಕಡೆನೇ ಹೋಗ್ತಾ ಇದ್ದೀವಿ, ಆದರೆ ಒಬ್ರಿಗೆ ಮಾತ್ರ ಜಾಗ ಇದೆ ಅಂತ ಹೇಳ್ತಾನೆ. ಈಗ ತುಂಬ ಅರ್ಜೆಂಟಾಗಿ ಹೋಗ್ಬೇಕಾಗಿರೋದು ಪ್ರಾಣೇಶಾಚಾರ್ಯರಲ್ವಾ, ಸರಿ ನೀವು ಹೋಗಿರಿ, ನಾನು ನಾಳೆ ನಿಮ್ಮನ್ನು ಬಂದು ಕಾಣ್ತೀನಿ ಅಂತ ಪುಟ್ಟ ಪ್ರಾಣೇಶಾಚಾರ್ಯರನ್ನು ಗಾಡಿಗೆ ಹತ್ತಿಸಿ ಅವನು ವಾಪಸ್ ಹೊರಡ್ತಾನೆ. ಕೃತಿ ಮುಕ್ತಾಯ ಆಗೋದು ಈ ಎರಡು ಪ್ರಮುಖ ಸಾಲುಗಳಿಂದ. 4-5 ಗಂಟೆಗಳ ಪ್ರಯಾಣ. ಮತ್ತು ಪ್ರಾಣೇಶಾಚಾರ್ಯರು ನಿರೀಕ್ಷೆಯಲ್ಲಿ, ಆತಂಕದಲ್ಲಿ ಕಾದರು. ಇಲ್ಲಿಗೆ ಕಾದಂಬರಿಯ ಕಥಾಸಾರ ಮುಗಿಯುತ್ತೆ. ನಿನ್ನೆ ದಿನ ಮತ್ತು ಇವತ್ತಿನ ಎರಡೂ ವಿಡಿಯೋ ನೋಡಾದ್ಮೇಲೆ ನಿಮಗೆ ಒಂದು ರೀತಿ ಉತ್ತರ ಸಿಕ್ಕಿರುತ್ತೆ. ನಾರಾಯಣಪ್ಪನ ಶವ ಸಂಸ್ಕಾರ ಮಾಡಿದ್ದು ಯಾರು ಅಂದರೆ ಚಂದ್ರಿ. ಮತ್ತು ಈ ಕಾದಂಬರಿ ಯಾವುದ್ರ ಸುತ್ತ ಹೆಣೆದಿದ್ದಾರೆ? ಮೇಲ್ನೋಟಕ್ಕೆ ಪ್ಲೇಗ್ ಮಹಾಮಾರಿಯ ಸುತ್ತ ಈ ಕಥೆಯನ್ನು ಹೆಣೆದಿದ್ದಾರೆ ಅಂತ ಗೊತ್ತಾದರೂ ಕೂಡ ಸಂಪ್ರದಾಯ ಪರಂಪರೆ ವಿರುದ್ಧ ನಾಸ್ತಿಕನೊಬ್ಬನ ಸ್ವಚ್ಛಂದ ಜೀವನ ಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ. ಈ ಶವ ಸಂಸ್ಕಾರ ಮಾಡೋದು ಹೇಗೆ ಅಂತ ನಾವು ಕೇಳ್ಕೊಂಬರ್ತೀವಿ ಅಂತ ಅವ್ರ ಕೈಮಗ್ಗಕ್ಕೆ ಹೋಗಿದ್ರಲ್ವ, ವಾಪಸ್ ಬಂದ್ರ? ಇಲ್ಲ, ಅವ್ರಿಗೂ ಕೂಡ ಜ್ವರ ಬಂದು ಎಲ್ಲ ಬ್ರಾಹ್ಮಣರು ಸತ್ತೋಗ್ಬಿಡ್ತಾರೆ. ಅಗ್ರಹಾರಕ್ಕೆ ಅಗ್ರಹಾರವೇ ಪ್ಲೇಗ್ ಮಹಾಮಾರಿ ನುಂಗಿ ಸರ್ವನಾಶ ಮಾಡಾಕ್ಬಿಡುತ್ತೆ. ಇದು ಅಂತ್ಯ ಆಗೋದಿಲ್ಲ ನೋಡಿ, ಇದು ಹಳೆ ಜಡತ್ವ ಸಮಾಜದ ಒಂದು ಅಂತ್ಯ ಅಂತ ಹೇಳ್ಬೋದು. ದೂರ್ವಾಸಪುರ, ಅಗ್ರಹಾರ ಒಂದು ಹಳೆ ಸಂಪ್ರದಾಯಗಳ, ಗೊಡ್ಡು ಸಂಪ್ರದಾಯಗಳ ಒಂದು ನಾಶ, ಪ್ಲೇಗ್ ಮಹಾಮಾರಿ ಅದನ್ನು ನಾಶ ಮಾಡ್ತಾ ಇದೆ ಅಂತ ಅರ್ಥ. ಇದು ಅಂತ್ಯ ಅಲ್ಲ, ಇದು ಆರಂಭ. ಹಳೆಯದೆಲ್ಲ ಸುಟ್ಟು ನಾಶ ಆಗಿ ಹೊಸತನವನ್ನು ಮೂಡಿಸೋಂಥ ಒಂದು ಆಶಾವಾದವನ್ನು ಈ ಸಂಸ್ಕಾರ ಕಾದಂಬರಿ ಹೇಳ್ತಾ ಇದೆ. ನಿಜ ಅಲ್ವಾ? ಯಾವುದೇ ಒಂದು ಸಂಪ್ರದಾಯದಲ್ಲಿ ಜೀವಂತಿಕೆ ಇರಬೇಕು. ಇವಾಗ ಶವ ಸಂಸ್ಕಾರ ಮಾಡಾಗಿದ್ರೆ ಅಟ್ಲೀಸ್ಟ್ ಅಗ್ರಹಾರದಲ್ಲಿ ಬೇರೆ ಬ್ರಾಹ್ಮಣರಾದರೂ ಜೀವಂತವಾಗಿ ಇರ್ತಾ ಇದ್ರು. ಆ ವ್ಯಕ್ತಿ ಯಾವ ಕಾರಣಕ್ಕೆ ಸತ್ತೋಗಿದ್ದಾನೆ ಅಂತ ಕಾರಣನೂ ತಿಳ್ಕೊಂಡಿಲ್ಲ. ಹಾಗೆ ತಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಶಿವಮೊಗ್ಗದಲ್ಲಿ ಈಗಾಗಲೇ ಪ್ಲೇಗ್ ಬಂದ್ಬಿಟ್ಟಿದೆ, ಅದು ಕೋರ್ಟು ಕಚೇರಿ ದವಾಖಾನೆ ಎಲ್ಲ ಕಡೆ ಹರಿದಾಡ್ತಾ ಇದೆ ಅಂತ ಗೊತ್ತಾದ ಮೇಲೆ
ಈ ಊರಿಗೆ ಬರಲೇ ಇಲ್ವಾ, ಈ ಊರು ಅಷ್ಟೊಂದು ಒಂದು ರೀತಿ ಕುಗ್ರಾಮ ಅಂತ ಕರಿತಾ ಇತ್ತ ದುರ್ವಾಸಪುರ. ಇದೇನೇ ಇರಲಿ, ಈ ಕಾದಂಬರಿಯಲ್ಲಿ ಪ್ಲೇಗ್ ಮಹಾಮಾರಿಯನ್ನು ಒಂದು ರೂಪಕವಾಗಿ ಬಳಸ್ಕೊಂಡಿದ್ದಾರೆ. ಏನಂದರೆ, ಒಂದು ಹಳೆ ಜಡ ಸಮಾಜವನ್ನು ಅಥವಾ ಹಳೆ ಪದ್ಧತಿಯೆಲ್ಲ ಹೋಗಿ ಮನುಷ್ಯ ಯಾವುದೇ ಸಂಪ್ರದಾಯಗಳಿಗೆ ಕಟ್ಟು ಬೀಳ್ದಲೇ ತನ್ನಿಚ್ಛೆಯಂತೆ ಸ್ವೇಚ್ಛೆಯಾಗಿ ಬದುಕ್ಬೋದು, ಅವನಿಗೆ ಆ ಥರ ಬದುಕೋಂಥ ಎಲ್ಲ ಅಧಿಕಾರ ಇದೆ ಅನ್ನೋದನ್ನು ನಾವು ಪ್ರಾಣೇಶಾಚಾರ್ಯರು ಮುಂದೆ ಬದಲಾಗ್ತಾರಲ್ವ, ಅವ್ರು ಯಾವ ರೀತಿ ಬದಲಾಗ್ತಾರೆ ಅಂದರೆ, ಅವ್ರಿಗೆ ಮುಂದೆ ಅವ್ರ ಮನಸ್ಸಿಗೆ ಯಾವ ರೀತಿ ತೋಚುತ್ತೋ ಆ ರೀತಿ ಇರೋದಕ್ಕೆ ಇಷ್ಟಪಡ್ತಾರೆ. ನಾರಣಪ್ಪದ ರೀತಿ, ಮಹಾಬಲನ ರೀತಿ. ಫೈನಲಿ ಸಂಪ್ರದಾಯ ಸಂಸ್ಕೃತಿಗಳ ಕುರುಡು ಆಚರಣೆಯಲ್ಲೇ ಮುಳುಗೋಗಿರುವಂತಹ ಸಾಂಪ್ರದಾಯಿಕ ಸಮಾಜವೊಂದು ಪ್ಲೇಗ್ನಿಂದ ನಾಶವಾಗಿ ಅಲ್ಲಿ ತನ್ನಿಷ್ಟದ ಹೊಸ ಜೀವನದ ಸಾಧ್ಯತೆ ಮೂಡುವುದೇ ಸಂಸ್ಕಾರ ಕಾದಂಬರಿ.